ನಮಸ್ಕಾರ ವೀಕ್ಷಕರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಯನ ಶಂಕರ್. ಇವತ್ತು ಮಂಗಳವಾರ. ಈ ದಿನದ ವಿಶೇಷತೆ ಹೇಗಿದೆ, ಇವತ್ತು 12 ರಾಶಿಗಳ ಫಲಾಫಲ ಹೇಗಿದೆ, ಎಲ್ಲಕ್ಕಿಂತ ಮುಖ್ಯವಾಗಿ ನೀವು ಕಳಿಸಿರುವಂಥ ಸಂದೇಶಗಳೇನು, ಅದಕ್ಕೆ ಪರಿಹಾರ ಏನು ನೋಡೋಣ. ಇದೀಗ ನಮ್ಮ ಜೊತೆ ಖ್ಯಾತ ಜ್ಯೋತಿಷಿಗಳಾಗಿರುವಂಥ ಶ್ರೀಕಂಠ ಶಾಸ್ತ್ರಿಗಳಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಶಾಸ್ತ್ರಿಗಳೇ, ಇವತ್ತು ಮಂಗಳವಾರ. ಈ ಮಂಗಳಕರವಾದಂಥ ದಿನದ ವಿಶೇಷತೆಯನ್ನು ತಿಳಿಸೋದಾದರೆ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವೃತ್ಮಾ ಪುನರ್ಜನ್ಮನ ಮಾತ್ಮೇತ್ಯಾತ್ಮವಿದಾಂ ಕೃತುಶ್ಚಿಯಜತಾಂ ಭರ್ತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೇಕಧಾಯ ಶ್ರಿತೌ ವಾಚನ್ನ ಸದದಾತ್ವನೇಕ ಕಿರಣಃ ತ್ರೈಲೋಕ್ಯ ದೀಪೋ ರವಿ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ವಿಶೇಷತೆ ಜೊತೆಗೆ ಸಂದೇಶ ಎರಡನ್ನು ಪರಿಶೀಲಿಸೋಣ. ತತ್ಪೂರ್ವದಲ್ಲಿ ಇವತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ಪರಾಭವನಾಮ ಸಂವತ್ಸರ, ಉತ್ತರಾಯಣ, ವಸಂತ ಋತು, ಚೈತ್ರ ಮಾಸ, ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಮಂಗಳವಾರವಾಗಿರತಕ್ಕಂಥದ್ದು. ದ್ವಾದಶಿ ತಿಥಿ, ಶತಭಿಷ ನಕ್ಷತ್ರ. ಈ ದಿವಸ ಸೌರಯುಗಾದಿ ಅಂತ ಕರೀತಾರೆ ಇದನ್ನು. ರವಿ ಮೇಷರಾಶಿಗೆ ಸಂಕ್ರಮಿಸ್ತಾನೆ ಈ ದಿವಸ. ರವಿ ಸಂಕ್ರಮಣ, ಇದನ್ನು ವಿಷುವ ಅಂತ ಕರೀತಾರೆ. ತುಂಬ ಪ್ರಧಾನವಾದ ಒಂದು ಕಾಲಘಟ್ಟಕ್ಕೆ ನಾವು ಇವತ್ತು ಪ್ರವೇಶ ಮಾಡ್ತಾ ಇದ್ದೀವಿ. ಮೇಷರಾಶಿ ಸೂರ್ಯನ ಉಚ್ಚಸ್ಥಾನ. ಅತಿಶಯವಾದ ಬಿಸಿಲು, ಪ್ರಖರತೆ ಅಂತೀವಲ್ಲ, ಅದು ಈಗ ಶುರುವಾಗುತ್ತೆ. ಕಾರಣ ಭೂಮಿಯ ಸಮೀಪಕ್ಕೆ ಭೂಮಿಯೇ ಸೂರ್ಯನನ್ನು ಸುತ್ತಾ ಸೂರ್ಯನ ಸಮೀಪಕ್ಕೆ ಹೋಗುತ್ತೆ ಸ್ವಲ್ಪ. ಈ ಕಾರಣದಿಂದಾಗಿ ಹಾಗೆ ಈ ಬೇಸಿಗೆಯ ಅನುಭವ ನಮಗೆ ಉಂಟಾಗುತ್ತೆ. ಸೂರ್ಯ ಅವನು ಉಚ್ಚಸ್ಥಾನದಲ್ಲಿ ತುಂಬ ಪ್ರಕಾಶಮಾನವಾಗಿರುತ್ತಾನೆ. ಹೀಗಾಗಿ ಸೂರ್ಯ ಪ್ರಕಾಶಮಾನವಾಗಿದ್ದರೆ ಮನುಷ್ಯರು ಪ್ರಕಾಶಮಾನವಾಗಿ ಬೆಳಗುತ್ತಾರೆ. ಆತ್ಮಕಾರಕನಾಗಿರ್ತಕ್ಕಂಥವನು ಸೂರ್ಯ. ಹೀಗಾಗಿ ಅವನ ಉಚ್ಚ ಸಂಚಾರ ಒಂದು ರೀತಿಯ ಬಲವನ್ನು, ಅದು ಆತ್ಮಬಲ ಅಂತೀವಲ್ಲ, ಅದನ್ನು ಹೆಚ್ಚಿಸ್ತಾನೆ ಸೂರ್ಯ. ಹೀಗಾಗಿ ಬಹಳ ವಿಶೇಷವಾದದ್ದು. ಮತ್ತು ಪ್ರಕೃತಿಯಲ್ಲಿ ಈಗಾಗಲೇ ನಾವು ಕಾಣ್ತಾ ಇದ್ವಿ, ಚಾಂದ್ರಯುಗಾದಿ ಇದ್ದ ಹಾಗೆ ಈ ಸೂರ್ಯನ ಸಂಕ್ರಮಣ ಈಗ ಪ್ರಾರಂಭವಾಗುತ್ತೆ. ಕಾಲಚಕ್ರ ಯಾವುದಿದೆ, ಮೇಷಾದಿ ದ್ವಾದಶ ರಾಶಿಯ ಚಕ್ರ ಯಾವುದಿದೆ, ಈಗ ಪ್ರಥಮ ಕಾಲ ಅಂದರೆ ಮೊದಲಡಿ ಇಡುತ್ತಾ ಇದ್ದಾನೆ ಮೇಷರಾಶಿಗೆ. ಇಲ್ಲಿಂದ 12 ಮಾಸಗಳನ್ನು ಆತ 12 ರಾಶಿಗಳಲ್ಲಿ ಸಂಚರಿಸಿದ್ರೆ ಅದನ್ನು ಸೌರ ಯುಗಾದಿ ಅಂತ ಕರೀತಾರೆ. 1 ವರ್ಷಗಳ ಕಾಲ ಆಗುತ್ತೆ. ಕರಾವಳಿ ಭಾಗದಲ್ಲೆಲ್ಲ ಇದು ಅತ್ಯಂತ ಪ್ರಸಿದ್ಧಿ. ನಮ್ಮಲ್ಲಿ ಚಾಂದ್ರಮಾನ, ಚಂದ್ರನ ಗಣನೆಯನ್ನು ಅವನು ದ್ವಾದಶ ರಾಶಿಗಳಲ್ಲಿ ಸುತ್ತುವಾಗ ಉಂಟಾಗ್ತಕ್ಕಂತಹ ಕಾಲ ಯಾವುದಿದೆ ಅದನ್ನು ಪರಿಗಣಿಸಿ ನಾವು 1 ವರ್ಷ ಅಂತ ಮಾಡ್ಕೊಂಡಿದ್ದೀವಿ. ಅದು ಚಾಂದ್ರ ಸಂವತ್ಸರ, ಇದು ಸೌರ ಸಂವತ್ಸರ. 2 ಪ್ರಸಿದ್ಧವಾಗಿದೆ. ಇದ್ರ ಬಿಟ್ಟು ಇನ್ನೂ ಇದ್ದಾವೆ. ಬೃಹಸ್ಪತ್ಯ ಇದೆ, ನಾಕ್ಷತ್ರ ಇದೆ, ಸಾವನ ಇದೆ. ಹೀಗೆ ಅದು ಹಲವು ಬಗೆಗಳಲ್ಲಿ 5 ಬಗೆಗಳಲ್ಲಿ ಕಾಣ್ತೀವಿ ಪ್ರಧಾನವಾಗಿ. ಈಗ ಚಾಲ್ತಿಯಲ್ಲಿರ್ತಕ್ಕಂಥದ್ದು ಇವೆರಡು. ಹೀಗಾಗಿ ಈ ದಿವಸ ಈ ಕರಾವಳಿ ಭಾಗದಲ್ಲಿರ್ತಕ್ಕಂಥವ್ರಿಗೆಲ್ಲರಿಗೂ ಯುಗಾದಿ ಪ್ರಾರಂಭವಾಗುತ್ತೆ. ಅವರೆಲ್ಲರಿಗೆ ಯುಗಾದಿಯ ಆ ಶುಭಾಶಯಗಳನ್ನು ತಿಳಿಸಬೇಕಾದ ಕರ್ತವ್ಯ. ಮತ್ತು ಸೂರ್ಯ ಮೇಷರಾಶಿಯಲ್ಲಿ ಸಂಚರಿಸುವಾಗ ಉತ್ಕೃಷ್ಟವಾದ ಫಲಗಳನ್ನು ಕೊಡ್ತಾನೆ. ಎಲ್ಲರಿಗೆ ಒಂದು ರಾಜಮಾನ್ಯತೆಯನ್ನು ತಂದುಕೊಡ್ತಾನೆ. ವಿಶೇಷ ಪ್ರಸಿದ್ಧಿ ಅಲ್ಲಿ ಪ್ರತಿಥಶ್ಚತುರೋ ಅಟನಃ ಅಲ್ಪವಿತ್ತಃ ಕ್ರಿಯೆಗೆ ಅಂತ ಹೇಳುತ್ತೆ. ಪ್ರಸಿದ್ಧರಾಗ್ಬಿಡ್ತಾರೆ. ಅಟನಃ ಅಂದರೆ ತಿರುಗಾಟ, ಪ್ರಯಾಣ, ಮತ್ತೊಂದರಲ್ಲಿ ಆಸಕ್ತಿಯನ್ನು ಬೆಳೆಸ್ಕೊಳ್ತಾರೆ. ಮತ್ತು ಹೆಚ್ಚೇನು ಹಣ ಬರಲ್ಲ, ಎಷ್ಟು ಬೇಕೋ ಅಷ್ಟು ಸಂಪಾದನೆಗಂತೂ ದಾರಿಯನ್ನು ಮಾಡಿಕೊಳ್ತಾರೆ. ಈ ರೀತಿಯಲ್ಲಿ ಸೂರ್ಯ ಮೇಷರಾಶಿಯಲ್ಲಿ ಸಂಚರಿಸುವಾಗ ಈ ಫಲಗಳನ್ನು ಹೇಳಿದೆ. ಅಂತೂ ಒಂದು ವಿಶಿಷ್ಟ ಕಾಲ. ಈ ಮೇಷ ಸಂಕ್ರಮಣ, ಕರ್ಕಟಕ ಸಂಕ್ರಮಣ, ತುಲಾ ಸಂಕ್ರಮಣ ಮತ್ತು ಮಕರ ಸಂಕ್ರಮಣ, ಇವು 4 ಬಿಂದುಗಳು ಇದೆಯಲ್ಲ, ಇದು ಕಾಲವನ್ನು ವಿಭಾಗ ಮಾಡಿಕೊಳ್ಳಿಕ್ಕೆ. ಕಾಲ ಬದಲಾಗುತ್ತೆ. 4 ನಾವೇನು ಈ ಮಳೆಗಾಲ, ಬೇಸಿಗೆ, ಮಳೆ ಮತ್ತು ಚಳಿಗಾಲ ಕಾಣ್ತೀವೋ ಆ ರೀತಿಯಲ್ಲಿ ನಾವು ಇದು ಪ್ರಧಾನವಾಗಿ 3 ಅಂತ ವಿಭಾಗಿಸಿರೋದು. ಆದರೆ ವಸ್ತುತಃ 4 ವಿಭಾಗಗಳಾಗುತ್ತೆ. ಅದನ್ನು ಬಹಳ ಸೂಕ್ಷ್ಮವಾಗಿ ನಮ್ಮವರು ಈ ವಸಂತ ಮತ್ತು ಗ್ರೀಷ್ಮ ಎರಡನ್ನೂ ಒಳಗೊಂಡು ಒಂದು ಕಾಲವಾಗುತ್ತೆ. ಅಷ್ಟೇ ಅಲ್ಲ, ಗ್ರೀಷ್ಮ ದಾಟಿ ಸ್ವಲ್ಪ ಮುಂದಕ್ಕೂ ಯಾವುದನ್ನು ವರ್ಷಾಕಾಲ ಅಂತೀವೋ ವರ್ಷಕ್ಕೆ ಪ್ರವೇಶವಾಗ್ತಕ್ಕಂಥ 3 ಆ ಭಾಗ ಅಲ್ಲಿವರೆಗೆ ಜೂನ್ ಎಂಡ್ವರೆಗೆ ಅದು ಒಂದು ಭಾಗ. ಅಲ್ಲಿಂದ ಮತ್ತೆ ಒಂದು 3 ತಿಂಗಳು. ಹಾಗೆ ಅದು 4 3 12 ಅಂತ 3 ತಿಂಗಳನ್ನು ಅನ್ವಯ ಮಾಡಿಕೊಂಡು ಇವುಗಳನ್ನು
ವಿಭಾಗ ಮಾಡಿಕೊಳ್ಳಲಾಗಿದೆ. ಇದು ನಿಜವಾಗಿ ಸ್ಪಷ್ಟವಾದ ಒಂದು ಕಾಲ ಏನು ನಮ್ಮನ್ನು ಅನುಭವಕ್ಕೆ ತರಿಸುತ್ತೆ. ಬೇಸಿಗೆ ಕಾಲ ಇಷ್ಟು ವಿಸ್ತಾರವಾಗಿದೆ, ಮಳೆಗಾಲ ಇಷ್ಟು ವಿಸ್ತಾರವಾಗಿದೆ. ಹೀಗೆ ಕಾಲ ವಿಭಾಗಿಸಿ ನಮಗೆ ಆ ಒಂದು ಹೊಸ ಅನುಭವವನ್ನು ತಂದುಕೊಡಲಿಕ್ಕೆ ಸೂರ್ಯ ಪರಮಾತ್ಮನ ಅನುಗ್ರಹ ಕೃಪೆ. ಅದರಲ್ಲೂ ನಮ್ಮ ದಕ್ಷಿಣ ಭಾರತೀಯರಿಗಂತೂ ಎಲ್ಲ ಋತುಗಳು ಸ್ಪರ್ಶವಾಗುತ್ತೆ, ಎಲ್ಲ ಋತುಗಳ ದರ್ಶನವಾಗುತ್ತೆ. ಅದು ನಮ್ಮ ಸೌಭಾಗ್ಯ. ಇದಕ್ಕೆ ಕಾರಣ ಪ್ರಕೃತಿ ನಮಗೆ ಕೊಟ್ಟಿರೋ ವರ. ಭಗವಂತ ಪ್ರಕೃತಿ ಸ್ವರೂಪದಲ್ಲಿ ನಮಗೆ ಕರುಣಿಸಿದ್ದಾನೆ. ಹೀಗಾಗಿ ಪ್ರಕೃತಿಯನ್ನು ಗೌರವಿಸೋಣ. ಸೌರ ಮಾಸವಾದ್ದರಿಂದ ಸೂರ್ಯನನ್ನು ಪ್ರಾರ್ಥಿಸೋಣ. ಇದು ನಮ್ಮ ಒಳಿತಿಗೆ, ಉತ್ತಮ ಕಡೆಗೆ ತಗೊಂಡು ಹೋಗಲಿಕ್ಕೆ ಮಹಾಸಾಧನವಾಗುತ್ತೆ. ಶಾಸ್ತ್ರಿಗಳ ಇವತ್ತು ಕರಾವಳಿ ಭಾಗದಲ್ಲಿ ವಿಶೇಷವಾದಂಥ ಹಬ್ಬ ಅದೇ ಸೌರ ಯುಗಾದಿ. ಅದರ ಮಹತ್ವವನ್ನು ತಿಳಿಸ್ಕೊಟ್ಟಿದ್ದೀರಾ. ಪ್ರತಿ ವರ್ಷ ಅವರಿಗೆ ಸೌರ ಯುಗಾದಿ ಅನ್ನುವಂಥದ್ದು ಹೊಸ ವರ್ಷದ ಆರಂಭ. ಅದನ್ನು ಬಿಸು ಹಬ್ಬ ಅಂತ ಕೂಡ ಕರೀತಾರೆ. ಆ ವಿಶೇಷವಾದ ಹಬ್ಬದ ಮಹತ್ವ, ಅದರ ಸಾರಾಂಶವನ್ನು ಇವತ್ತು ನಮಗೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದೀರಾ. ಈಗ ವೀಕ್ಷಕರು ಕಳಿಸಿರುವಂಥ ಸಂದೇಶಗಳನ್ನು ನೋಡ್ತಾ ಹೋಗೋಣ ಶಾಸ್ತ್ರಿಗಳೇ. ಮೊದಲನೇ ಸಂದೇಶವನ್ನು ಚಿಕ್ಕಬಳ್ಳಾಪುರದಿಂದ ಮುರಳಿ ಅವರು ಕಳಿಸಿದ್ದಾರೆ. ಮುರಳಿ ಅವರ ಜನ್ಮ ದಿನಾಂಕ 5/5/1994. ಹುಟ್ಟಿದ ಸಮಯ ರಾತ್ರಿ 8:30. ಮದುವೆ ಬಗ್ಗೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಮುರಳಿಯವರ ಪ್ರಶ್ನೆ ಅದು ವಿವಾಹಕ್ಕೆ ಸಂಬಂಧಿಸಿದೆ ಅಲ್ವಾ? ಹೌದು ಶಾಸ್ತ್ರಿಗಳೇ. ಜಾತಕ ನೋಡೋಣ. ನೋಡಿ, ತಮ್ಮ ಜಾತಕವನ್ನು ಪರಿಶೀಲಿಸಿದ್ರೆ ಇದು ವೃಶ್ಚಿಕ ಲಗ್ನವಾಗಿದೆ. ಲಗ್ನದಿಂದ ಸಪ್ತಮಾಧಿಪತಿ ಶುಕ್ರ ಸಪ್ತಮ ಸ್ಥಾನದಲ್ಲೇ ಇದ್ದಾನೆ. ಆದರೆ ಕೇತು ಸೇರಿಬಿಟ್ಟಿದ್ದಾನೆ, ಜೊತೆಗೆ ಒಂದು ಪಾಪಗ್ರಹವೂ ಸೇರಿಬಿಟ್ಟಿದೆ. ಪ್ರಸ್ತುತ ಈಗ ಬುಧ ದಶೆಯಲ್ಲಿ ತಮಗೆ ನಡೀತಾ ಇರತಕ್ಕಂಥದ್ದು ಶುಕ್ರನ ಕಾಲ ನಡೀತಾ ಇದೆ. ಈಗ ಚೆನ್ನಾಗಿದೆ. ಕೇತು ಗ್ರಹ ಶಾಂತಿ ಒಂದು ಮಾಡಿಸ್ಬೇಕು ತಾವು. ಇದನ್ನು ಮಾಡಿಸಿದ್ರೆ ಅದು ಸುಲಭ ಆಗುತ್ತೆ ದಾರಿ. ಆತಂಕ ಬೇಡ. ಯಾಕಪ್ಪ ಇಷ್ಟು ತಡ ಆಯಿತು ಅಂತಂದರೆ ಸಪ್ತಮಾಧಿಪತಿ ಕಾಲ ಇರಲಿಲ್ಲ, ಈಗ ನಡೀತಾ ಇದೆ ಶುಕ್ರನ ಕಾಲ. ಹೀಗಾಗಿ ಅನುಕೂಲ ಆಗುತ್ತೆ, ಆತಂಕ ಬೇಡ. ಕೇತು ಗ್ರಹ ಶಾಂತಿ ಮಾಡಿಸಿ, ಒಂದು ಸಾಧ್ಯವಾದರೆ ಹರಿದ್ರಾ ಗಣಪತಿ ಹೋಮ ಅಂತ ಬಹಳ ವಿಶಿಷ್ಟವಾದ ಫಲ ಕೊಡ್ತಕ್ಕಂಥದ್ದು. ಅದನ್ನು ಸಾಧ್ಯವಾದರೆ ಮಾಡಿಸಿ, ಒಳ್ಳೆಯದಾಗ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ಬೆಂಗಳೂರಿನಿಂದ ಸುಷ್ಮಾ ಅವರು ಕಳಿಸಿದ್ದಾರೆ. ಸುಷ್ಮಾ ಅವರ ಜನ್ಮ ದಿನಾಂಕ 8/1/2003. ಹುಟ್ಟಿದ ಸಮಯ ರಾತ್ರಿ 9:45. ಸರ್ಕಾರಿ ಕೆಲಸ ಸಿಗುತ್ತಾ ತಿಳಿಸಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಸುಷ್ಮಾ ಅವರ ಪ್ರಶ್ನೆ ಸರ್ಕಾರಿ ನೌಕರಿ ಬಗ್ಗೆ ಕೇಳಿದ್ದಾರೆ. ಹೌದು ಶಾಸ್ತ್ರಿಗಳೇ. ಜಾತಕ ನೋಡೋಣ. ನೋಡಿ, ತಮ್ಮದು ಸಿಂಹ ಲಗ್ನವಾಗಿದೆ. ಲಗ್ನದಿಂದ ಕರ್ಮಾಧಿಪತಿ ಶುಕ್ರ ನಿಮ್ಮ ಜಾತಕದಲ್ಲಿ ಪಂಚಮದಲ್ಲಿದ್ದಾನೆ. ಪ್ರಸ್ತುತ ಕಾಲವನ್ನು ನೋಡೋಣ. ಬುಧ ದಶೆಯಲ್ಲಿ ತಮಗೀಗ ಶುಕ್ರನ ಕಾಲ ನಡೀತಾ ಇದೆ. ನಿಮಗೆ ಸರ್ಕಾರಿ ನೌಕರಿಗೆ ಅಷ್ಟು ಬಲ ಇಲ್ಲ, ಆದರೆ ಕೆಲಸ ಸಿಗಲ್ಲ ಅಂತೇನೂ ಇಲ್ಲ. ಹೀಗಾಗಿ ಕೆಲಸಕ್ಕೆ ಅನುಕೂಲ ಇದೆ. ಕರ್ಮಾಧಿಪತಿ ಕಾಲದಲ್ಲಿ ಕೆಲಸ ಬೇಗ ಸಿಗುತ್ತೆ ಅಂತ. ಹೀಗಾಗಿ ಪ್ರಯತ್ನ ಮಾಡಿದ್ರೆ ಸಾಕು, ಪ್ರಯತ್ನಕ್ಕೆ ಫಲ ಶೀಘ್ರದಲ್ಲಿ ಸಿಗುತ್ತೆ. ನೀವು ಶನೈಶ್ಚರ ಮಂದಿರಕ್ಕೆ ಪ್ರತಿ ಶನಿವಾರ ಸ್ವಲ್ಪ ನೀಲಿ ಪುಷ್ಪಗಳು, ನೀಲಿ ಬಣ್ಣದ, ನೀಲಿ ವರ್ಣದ ಪುಷ್ಪಗಳನ್ನು ಸಮರ್ಪಣೆ ಮಾಡಿ. ಅದು ತುಂಬ ಸಹಾಯವಾಗುತ್ತೆ. ಅದನ್ನು 8 ಶನಿವಾರ ತಗೊಂಡು ಹೋಗಿ ಶ್ರದ್ಧೆಯಿಂದ ಕೊಡಿ. ಕೆಲಸದಲ್ಲಿ ಬೇಗ ಸಿದ್ಧಿಯಾಗುತ್ತೆ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ಕೊಡಗಿನಿಂದ ಪೊನ್ನಣ್ಣ ಅವರು ಕಳಿಸಿದ್ದಾರೆ. ಪೊನ್ನಣ್ಣ ಅವರ ಜನ್ಮ ದಿನಾಂಕ 8/9/1994. ಹುಟ್ಟಿದ ಸಮಯ ಬೆಳಗ್ಗೆ 9:40. ಆರೋಗ್ಯದ ಬಗ್ಗೆ ತಿಳಿಸಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಪೊನ್ನಣ್ಣ ಅವರ ಪ್ರಶ್ನೆ ಆರೋಗ್ಯಕ್ಕೆ ಸಂಬಂಧಿಸಿದೆ ಅಲ್ವಾ? ಹೌದು ಶಾಸ್ತ್ರ. ನೋಡಿ, ತಮ್ಮ ಜಾತಕವನ್ನು ಪರಿಶೀಲಿಸಿದ್ರೆ ತಮ್ಮದು ತುಲಾ ಲಗ್ನವಾಗಿದೆ. ಲಗ್ನದ ಅಧಿಪತಿ ಚೆನ್ನಾಗಿದ್ದಾನೆ ಶುಕ್ರ, ಆತಂಕ ಬೇಡ. ಪ್ರಸ್ತುತ ಗುರುದಶೆಯಲ್ಲಿ ಕೇತು ಭುಕ್ತಿ ನಡೀತಾ ಇದೆ. ಈಗ ಶುರುವಾಗುತ್ತೆ 24ನೇ. ಈಗ ಬುಧಂದು ನಡೀತಾ ಇದೆ. ಇದೇ ತಿಂಗಳ 25ನೇ ತಾರೀಕಿನಿಂದ ನಿಮಗೆ ಕೇತು ಶುರುವಾಗುತ್ತೆ. ಬುಧವೇದಲ್ಲಿದ್ದಾನೆ, ತೊಂದರೆ ಇಲ್ಲ, ಆತಂಕ ಬೇಡ. ಹತ್ತಿರದಲ್ಲಿ ಯಾವುದಾದ್ರು ವಿಷ್ಣು ಸನ್ನಿಧಾನ ಇದ್ದರೆ ವಿಷ್ಣುವಿಗೆ ನೀವು ತುಳಸಿ ಅರ್ಚನೆ ಮಾಡಿಸಿ. ಇನ್ನೊಂದು, ಗಣಪತಿಗೆ ಹತ್ತಿರದಲ್ಲಿ ಗಣಪತಿ ಇದ್ದರೆ ಗಣಪತಿಗೆ ಕೆಂಪು ಗಂಧ, ಅದರಿಂದ ಗಂಧೋದಕ ಅಂತಾರೆ, ಅದರಿಂದ ಅಭಿಷೇಕ ಮಾಡಿಸಿದ್ರೆ ಆರೋಗ್ಯ ಸಿದ್ಧಿ ಉಂಟಾಗುತ್ತೆ ಅಂತ. ದಯವಿಟ್ಟು ಇವೆರಡನ್ನು ಮಾಡಿಸಿ, ಅದು ತುಂಬ ಸಹಾಯವಾಗುತ್ತೆ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ಚಿಕ್ಕಮಗಳೂರಿನಿಂದ ನಿರಂಜನ್ ಅವರು ಕಳಿಸಿದ್ದಾರೆ. ನಿರಂಜನ್ ಅವರ ಜನ್ಮ ದಿನಾಂಕ 31/1/2000. ಹುಟ್ಟಿದ ಸಮಯ ಬೆಳಗ್ಗೆ 5 ಗಂಟೆ. ಉದ್ಯೋಗ ಮತ್ತು ಭವಿಷ್ಯದ ಬಗ್ಗೆ ತಿಳಿಸಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ನಿರಂಜನ್ ಅವರ ಪ್ರಶ್ನೆ ಅದು ಉದ್ಯೋಗದ ಬಗ್ಗೆ ಕೇಳಿದ್ದಾರೆ. ಹೌದು, ಮುಂದೆ ಹೇಗಿದೆ ಅಂತ ನೋಡೋಣ. ನೋಡಿ, ತಮ್ಮದು ಧನು ಲಗ್ನವಾಗಿದೆ. ಲಗ್ನದಿಂದ ಕರ್ಮಾಧಿಪತಿ ಬುಧ ದ್ವಿತೀಯದಲ್ಲಿ, ಬುಧಾದಿತ್ಯ ಯೋಗ. ಕೇತುವು ಇಲ್ಲಿ ಇದ್ದಾನೆ. ಮೌಢ್ಯತೆ ಇದೆಯಾ? ಮೌಢ್ಯನಾಗಿದ್ದಾನೆ. ಹೀಗಾಗಿ ನೀವು ಪ್ರತಿ ಬುಧವಾರ ವಿಷ್ಣು ಸನ್ನಿಧಾನಕ್ಕೆ ಹೋಗಿ ಬನ್ನಿ. ಒಂದು ವಿಶೇಷ ಪೂಜೆಯನ್ನು ಮಾಡಿಸಿ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ. ಈಗ ಶುಕ್ರದಶೆಯಲ್ಲಿ ಶುಕ್ರ ಭುಕ್ತಿ ನಡೀತಾ ಇದೆ. ಹೀಗಾಗಿ
ಲಾಭಾಧಿಪತಿ ಕಾಲದಲ್ಲಿ ಲಾಭ ಉಂಟಾಗುತ್ತೆ, ಸಂಶಯ ಇಲ್ಲ. ಆದರೆ ಬುಧನ ಅನುಗ್ರಹ ಬೇಕು. ಹೀಗಾಗಿ ವಿಷ್ಣು ಸನ್ನಿಧಾನದಲ್ಲಿ ಗಂಧ ಸಮರ್ಪಣೆ ಮಾಡಿದ್ರೆ ಆಗುತ್ತೆ. ಪ್ರತಿ ಬುಧವಾರ ಗಂಧ, ಬಿಳಿ ಗಂಧ ಇರ್ತದಲ್ಲ, ಅದನ್ನು ಸಮರ್ಪಣೆ ಮಾಡ್ತಕ್ಕಂಥದ್ದು, ಗಂಧದ ಚಕ್ಕೆಯನ್ನು ಕೊಡ್ತಕ್ಕಂಥದ್ದು, ಇದು ತುಂಬ ಹೆಚ್ಚಿನ ಅನುಕೂಲ ಉಂಟಾಗುತ್ತೆ. ಆ ಗಂಧ ಧಾರಣೆ ಮಾಡಿ, ಪ್ರತಿ ಬುಧವಾರ ಮಾಡಿ. 12 ಬುಧವಾರ ನಿರಂತರವಾಗಿ ಮಾಡಿದ್ರೆ ತುಂಬ ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ಚಿಕ್ಕಮಗಳೂರಿನಿಂದ ನಿಖಿತಾ ಅವರು ಕಳಿಸಿದ್ದಾರೆ. ನಿಖಿತಾ ಅವರ ಜನ್ಮ ದಿನಾಂಕ 15/3/2009, ಹುಟ್ಟಿದ ಸಮಯ ಸಂಜೆ 6 ಗಂಟೆ. ಉನ್ನತ ವ್ಯಾಸಂಗಕ್ಕೆ ಯಾವ ಕ್ಷೇತ್ರದಲ್ಲಿ ವಿದ್ಯಾಭ್ಯಾಸ ಮುಂದುವರಿಸಬಹುದು ತಿಳಿಸಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ನಿಖಿತಾ ಅವರ ಪ್ರಶ್ನೆ, ಯಾವ ಕ್ಷೇತ್ರದಲ್ಲಿ ಅಧ್ಯಯನ ಮಾಡಿದ್ರೆ ಒಳ್ಳೆಯದು ಅಂತ ಹೌದು ಶಾಸ್ತ್ರಿ. ಜಾತಕ ನೋಡೋಣ. ನೋಡಿ, ತಮ್ಮ ಜಾತಕವನ್ನು ಪರಿಶೀಲಿಸಿದರೆ ಇದು ಸಿಂಹ ಲಗ್ನವಾಗಿದೆ. ಲಗ್ನದಿಂದ ಪಂಚಮಾಧಿಪತಿ ಗುರು ರಾಹುಯುಕ್ತನಾಗಿದ್ದಾನೆ. ಆದರೆ ನಿಮ್ಮ ಜಾತಕದಲ್ಲಿ ಬಲ ಯಾವುದಿದೆಯಪ್ಪ ಅಂತಂದರೆ ಶುಕ್ರ ಉಚ್ಚಸ್ಥಾನದಲ್ಲಿದ್ದಾನೆ ಮತ್ತು ಮೌಢ್ಯನಾಗಿಲ್ಲ, ರವಿಯುಕ್ತನಾಗಿದ್ದಾರೆ. ರವಿ ಶುಕ್ರರಿದ್ದಾಗ ಶುಕ್ರೇಣ ರಂಗಾಯುಧೈಹಿ ಅಂತ ಹೇಳುತ್ತೆ ಶಾಸ್ತ್ರ. ಹೀಗಾಗಿ ಲಗ್ನಾಧಿಪತಿ ಜೊತೆಗೆ ಕರ್ಮಾಧಿಪತಿ ಕೂಡಿರೋದು ತುಂಬ ಒಳ್ಳೆಯದು. ಹೀಗಾಗಿ ನೀವು ನೋಡಿ, ಆರ್ಟಿಸ್ಟ್ ಆಗಬಹುದು, ಅಥವಾ ಅವುಗಳಿಗೆ ಸಂಬಂಧಿಸಿರ್ತಕ್ಕಂಥ ಒಂದು ಗ್ರಾಫಿಕ್ ಡಿಸೈನಿಂದ ಹಿಡಿದು ಸೆಟ್ ಡಿಸೈನಿಂದ ಹಿಡಿದು ಅಥವಾ ಇನ್ನೇನು ಕಾಸ್ಟ್ಯೂಮ್ ಡಿಸೈನು, ಮೇಕಪ್ಪು, ಇವುಗಳಿಗೆ ಸಂಬಂಧಿಸಿರ್ತಕ್ಕಂಥ ಕಾಸ್ಟ್ಯೂಮು, ಇವುಗಳಿಗೆ ಸಂಬಂಧಿಸಿರ್ತಕ್ಕಂಥ ಕ್ಷೇತ್ರಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಬಹುದು. ಮತ್ತು ರವಿ ಶುಕ್ರರು ಒಟ್ಟಾಗಿದ್ದಾಗ ಗೈನಕಾಲಜಿಸ್ಟ್ ಕೂಡ ಆಗಬಹುದು. ನೀವು ಅಧ್ಯಯನ ಮಾಡಿದ್ರೆ ಒಂದು ಗುರಿ ಇಟ್ಟುಕೊಂಡು ಒಳ್ಳೆ ಡಾಕ್ಟ್ರು ಆಗಬಹುದು, ಒಳ್ಳೆ ಪ್ರಸೂತಿ ತಜ್ಞ ಅಂತಾರಲ್ಲ, ಹಾಗೆ ಹುಡುಕೊಂಡು ಬರಬೇಕು ಹೆಣ್ಮಕ್ಳು, ಆ ರೀತಿಯಲ್ಲಿ ಇದೆ. ಚೆನ್ನಾಗಿದೆಯಪ್ಪ. ಹೀಗಾಗಿ ಪ್ರಯತ್ನ ಮಾಡಿ, ಒಳ್ಳೆಯದಾಗಲಿ ನಮಗೆ. ಇವತ್ತು ದ್ವಾದಶ ರಾಶಿಗಳ ಫಲಾಫಲ ಹೇಗಿದೆ ನೋಡೋಣ ಶಾಸ್ತ್ರಿಗಳೇ. ಮೇಷರಾಶಿಯಿಂದ ಕನ್ಯಾ ರಾಶಿವರೆಗಿನ ಈ ದಿನದ ಫಲಾಫಲ ತಿಳಿಸೋದಾದರೆ, 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ಈ ಕ್ಷಣದಲ್ಲಿ ನೋಡಿದ್ರೆ ಶುಕ್ರ ಒಬ್ಬನೇ ಮೇಷರಾಶಿಯಲ್ಲಿರ್ತಕ್ಕಂಥದ್ದು, ರವಿ ಪ್ರವೇಶ ಆಗುತ್ತೆ ಈ ದಿವಸ. ಗುರು ಇರ್ತಕ್ಕಂಥದ್ದು ಮಿಥುನ ರಾಶಿಯಲ್ಲಿ, ಮಾಂದಿ ಉದಿಯಾಗಿದೆ ಅದು ಕರ್ಕಟಕ ರಾಶಿಯಲ್ಲಿ, ಕೇತು ಇರ್ತಕ್ಕಂಥದ್ದು ಸಿಂಹರಾಶಿಯಲ್ಲಿ, ಚಂದ್ರ ರಾಹು ಒಟ್ಟಾಗಿದ್ದಾರೆ ಕುಂಭರಾಶಿಯಲ್ಲಿ, ಮೀನರಾಶಿಯಲ್ಲಿ ರವಿ, ಕುಜ, ಬುಧ ಹಾಗೂ ಈ ಶನೈಶ್ಚರನ್ನು ಕಾಣ್ತಾ ಇದ್ದೀವಿ. ರವಿಯ ಸಂಕ್ರಮಣ ಇದೆ ಈ ದಿವಸ. ಮೀನರಾಶಿಯಲ್ಲಿ ಇರ್ತಕ್ಕಂಥವನು ಈಗ ಮುಂದಕ್ಕೆ ಸಂಚರಿಸ್ತಾನೆ. ಹೀಗಿರುವಾಗ 12 ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿಯವರಿಗೆ ರವಿ ಪ್ರವೇಶವಾದ ಕೂಡಲೇ ಫಲ ಸಿಕ್ಬಿಡುತ್ತೆ ಅಂತ ಇದೆ. ದಿನಕರ ರುಧಿರವು ಪ್ರವೇಶ ಕಾಲೆ ಅಂತ. ಹೀಗಾಗಿ ಅಲ್ಲಿ ಉಚ್ಚ ಸ್ಥಾನದಲ್ಲಿದ್ದಾಗ ಪ್ರಸಿದ್ಧನಾಗ್ತಾನೆ ಅಂತ, ಚತುರನಾಗ್ತಾನೆ ಅಂತ, ಕಲಾವಿದರಾಗ್ತಾರೆ. ಯಾವುದೋ ಇಷ್ಟು ದಿವಸ ಆಸೆ ಇಟ್ಕೊಂಡಿರ್ತೀರಲ್ಲ, ನಾನು ಕಲಾವಿದನಾಗಬಹುದಾ, ಎಲ್ಲರೂ ಸೀರಿಯಲ್ಲೋ ಸಿನಿಮಾನೋ ಹೀಗೆ ನಾವು ಸೇರ್ಕೋಬಹುದಾ ಅಂತ ಆಸಕ್ತಿ ಇದ್ದಂಥವರಿಗೆ ಒಂದು ಅವಕಾಶಗಳು ಏರ್ಪಾಡಾಗೋದು, ಇನ್ಯಾರ್ದೋ ಸಂಪರ್ಕ ಉಂಟಾಗ್ತಕ್ಕಂಥ ಸಾಧ್ಯತೆ, ಇವುಗಳನ್ನು ಸೂಚಿಸ್ತಾ ಇದೆ. ಕಲಾವಿದರಿಗೆ ಅನುಕೂಲದ ಒಂದು ಕಾಲ. ಈ ದಿವಸ ಪ್ರಯಾಣದಲ್ಲಿ ಸ್ವಲ್ಪ ಹುಷಾರಾಗಿರಿ. ಜಲಕಂಟಕಗಳು, ನೀರಿನಿಂದ ತೊಂದರೆಗಳು, ಪ್ರಮಾದಗಳು ಸಂಭವ ಸಾಧ್ಯತೆ ಜಾಸ್ತಿ ಇದೆ. ಹುಷಾರು. ರಾಹುಯುಕ್ತನಾಗಿದ್ದಾನೆ ಬೇರೆ, ಚತುರ್ಥದಲ್ಲಿ ಮಂದಿ ಬೇರೆ, ಹೀಗಾಗಿ ಸ್ವಲ್ಪ ಹುಷಾರು. ಪ್ರಾರ್ಥನೆಗೆ ಜಲದುರ್ಗ ಪ್ರಾರ್ಥನೆ ಮಾಡಿ. ಈ ದಿವಸ ಸಂಗಾತಿಯಲ್ಲಿ ಅನ್ಯೋನ್ಯತೆ, ಸಾಮರಸ್ಯ ಇತ್ಯಾದಿ ಕಾಣ್ತೀರ, ಚೆನ್ನಾಗಿದೆ, ಪರವಾಗಿಲ್ಲ. ಇನ್ನು ವೃಷಭ ರಾಶಿಯವರಿಗೆ ಈ ದಿವಸ ಕುಟುಂಬ ಸೌಖ್ಯ ಚೆನ್ನಾಗಿದೆ. ರಾಶಿಯಾಧಿಪತಿ ವ್ಯಯದಲ್ಲಿದ್ದಾನೆ, ರವಿಯು ಬಂದು ಸೇರ್ತಾನೆ. ಹೀಗಾಗಿ ಹೆಚ್ಚಿನ ಇನ್ವೆಸ್ಟ್ಮೆಂಟು, ಖರ್ಚುಗಳು, ಖರ್ಚಿನ ಒತ್ತಡ ಜಾಸ್ತಿ ಆಗಬಹುದು, ಹುಷಾರು. ಮತ್ತು ಸ್ವಲ್ಪ ಭಯ, ಆತಂಕ, ತೋಚದೆ ಹೋಗ್ಬಿಡ್ತಕ್ಕಂಥದ್ದು, ಮಂಕತನ ಅಂತೀವಲ್ಲ, ಆ ರೀತಿಯ ಒಂದು ಸಾಧ್ಯತೆ ಇದೆಲ್ಲ ಸೂಚಿಸ್ತಾ ಇದೆ. ಸ್ವಲ್ಪ ಜಾಗ್ರತೆಯಿಂದ ಇರಬೇಕು. ಹಿರಿಯರ ಸಲಹೆ ತಗೊಳ್ಳಿ. ಪ್ರಾರ್ಥನೆಗೆ ದಿವಸ ಮಹಾಲಕ್ಷ್ಮಿ ಸನ್ನಿಧಾನಕ್ಕೆ ಸ್ವಲ್ಪ ಗೋಧಿ ಮತ್ತು ಅವರೇ ಧಾನ್ಯ ಸಮರ್ಪಣೆ ಮಾಡಿ. ಇನ್ನು ಮಿಥುನ ರಾಶಿಯವರಿಗೆ ದಿವಸ ಲಾಭದಾಯಕವಾಗಿದೆ. ರವಿ ಲಾಭದಲ್ಲಿ, ಶುಕ್ರ ಲಾಭದಲ್ಲಿ ಇದ್ದಾಗ ಬುದ್ಧಿ ಲಾಭ ಅಂತ. ಹೀಗಾಗಿ ಧನಲಾಭ, ಬುದ್ಧಿ ಲಾಭ ಎರಡನ್ನೂ ಸೂಚಿಸ್ತಾ ಇದೆ. ಆದರೆ ಕುಟುಂಬದಲ್ಲಿ ಸ್ವಲ್ಪ ಘರ್ಷಣೆಗಳು, ಆಹಾರದಲ್ಲಿ ವ್ಯತ್ಯಾಸ ಮಾಡಿಕೊಳ್ಳೋ ಸಾಧ್ಯತೆ, ಫುಡ್ ಇನ್ಫೆಕ್ಷನ್ ಅಂತೀವಲ್ಲ, ಅದು ಜಾಸ್ತಿ ಇದೆ ಈ ದಿವಸ. ಹುಷಾರು. ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಉಳಿದ ಹಾಗೆ ವೃತ್ತಿ ಇತ್ಯಾದಿ ಎಲ್ಲ ಚೆನ್ನಾಗಿದೆ. ಇನ್ನು ಕರ್ಕಟಕ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಒಂದು ವಿಶೇಷ ಅಧಿಕಾರ, ಮಾನ್ಯತೆ, ಸ್ಥಾನಮಾನ ಸಿಗುವ ಸಾಧ್ಯತೆ ಚೆನ್ನಾಗಿದೆ. ಬಲ ಬರುತ್ತೆ, ವೃತ್ತಿಯಲ್ಲಿ ಹೆಚ್ಚಿನ ಬಲ. ಇನ್ನು ಸಂಗಾತಿಯಲ್ಲಿ ಅನ್ಯೋನ್ಯತೆ, ಸಾಮರಸ್ಯ ಕಾಣ್ತೀರಾ. ಈ ಮುಖ್ಯವಾಗಿ ಮಾರುಕಟ್ಟೆಗಳಲ್ಲಿರ್ತಕ್ಕಂಥ ವ್ಯಾಪಾರಿಗಳಿಗೆ ಹೆಚ್ಚಿನ ಅನುಕೂಲ ಇದೆ. ಹೂವಿನ ವ್ಯಾಪಾರಿಗಳಿಗೆ, ಕಲಾವಿದರಿಗೆ, ಸೀರೆ, ಯಾವುದನ್ನು ನಾವು ಕಾಸ್ಟ್ಯೂಮ್ ಅಂತೀವೋ ಅಥವಾ ಗಾರ್ಮೆಂಟ್ಸ್ ಕ್ಷೇತ್ರಗಳು ಅಂತೀವೋ, ಸ್ತ್ರೀಯರ ಉಡುಗೆ ತೊಡುಗೆಗಳು, ಈ ಕ್ಷೇತ್ರಕ್ಕೆ ಸಂಬಂಧಿಸಿದ ತುಂಬ ಚೆನ್ನಾಗಿದೆ. ಆರೋಗ್ಯ ಸ್ವಲ್ಪ ವ್ಯತ್ಯಾಸ ಸೂಚಿಸ್ತಾ ಇದೆ. ಹೀಗಾಗಿ ಚಂದ್ರನೂ ಅಷ್ಟಮದಲ್ಲಿದ್ದಾನೆ, ತಪ್ಪದೇ ದುರ್ಗಾ ಕವಚ ಹೇಳ್ಕೊಳ್ಳಿ. ಸಿಂಹರಾಶಿಯವರಿಗೆ ರಾಶ್ಯಾಧಿಪತಿ ಬಲಿಷ್ಠನಾಗ್ತಾನೆ.
ಈ ಹೊತ್ತಿನಿಂದ ಉಚ್ಚ ಸ್ಥಾನದಲ್ಲಿ ಸಂಚರಿಸುವಾಗ ಅಧಿಕಾರ ಬಲ ಬರುತ್ತೆ ಅಂತ. ವೃತ್ತಿಯಾಧಿಪತಿಯೂ ಸೇರಿಬಿಡ್ತಾನೆ ಭಾಗ್ಯದಲ್ಲಿ. ಹೀಗಾಗಿ ರಾಜಕಾರಣದಲ್ಲಿ ಇರ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ. ಅಧಿಕಾರ ಪಟ್ಟ ಬರತಕ್ಕಂಥದ್ದು, ಮಾನ್ಯತೆ, ಬಡ್ತಿ ಇಂಥವೆಲ್ಲ ಒಳ್ಳೆಯ ಶುಭ ಫಲವನ್ನು ಕಾಣಲಿಕ್ಕೆ ಖಂಡಿತ ಸಾಧ್ಯತೆ ತುಂಬ ಚೆನ್ನಾಗಿದೆ. ಹಿರಿಯರಿಂದ ಒಳ್ಳೆಯ ಸಲಹೆ ಸಿಗುತ್ತೆ, ಸಂಶಯ ಇಲ್ಲ. ಈ ದಿವಸ ಸ್ನೇಹಿತರು, ಬಂಧುಗಳ ಸಹಕಾರವೂ ಚೆನ್ನಾಗಿರ್ತದೆ. ಧೈರ್ಯ, ಉತ್ಸಾಹ ಚೆನ್ನಾಗಿರ್ತದೆ. ಸ್ವಲ್ಪ ಅಲೆದಾಟ ಇದೆ, ಖರ್ಚು ಜಾಸ್ತಿ ಇದೆ. ಇದರ ನಿವಾರಣೆಗೆ ಮಹಾಲಕ್ಷ್ಮಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ವೃತ್ತಿಯಲ್ಲಿ ಒಂದು ಮಾನ್ಯತೆ, ಗೌರವ ಇದೆ ಖಂಡಿತ. ಈ ದಿವಸ ರವಿ ಅಷ್ಟಮಕ್ಕೆ ಹೋದರೆ ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಆಗುತ್ತೆ. ವ್ಯಯ, ಆರೋಗ್ಯ ನಿಮಿತ್ತದಲ್ಲಿ ವ್ಯಯ ಹೆಚ್ಚಾಗ್ತಕ್ಕಂಥದ್ದು ಸಹಜ ತಾನೇ. ಹಾಸ್ಪಿಟ್ಲಿಗೆ ಹೋದರೆ ಖರ್ಚೇ ಜಾಸ್ತಿ. ಈ ರೀತಿಯಲ್ಲಿ ಜಾಸ್ತಿ ಖರ್ಚಾಗೋ ಸಾಧ್ಯತೆ ಇದೆ. ಮತ್ತು ಸ್ವಲ್ಪ ದುಃಖ, ಮನಸ್ಸಿಗೆ ವ್ಯಥೆ ಉಂಟಾಗಬಹುದು. ಹಿರಿಯರಿಂದ, ಅಧಿಕಾರಿಗಳಿಂದ ನಿಮಗೆ ಕಿರುಕುಳ, ಈ ರೀತಿಯ ಸಾಧ್ಯತೆ ಸೂಚಿಸ್ತಾ ಇದೆ. ಸಂಗಾತಿಯಲ್ಲೂ ಅಸಮಾಧಾನ, ಮನಸ್ತಾಪಗಳ ಸಾಧ್ಯತೆ ಇದೆ. ಈ ದಿವಸ ತಪ್ಪದೆ ಹರಿಹರರ ಪ್ರಾರ್ಥನೆ ಮಾಡಿಕೊಳ್ಳಿ. ತುಲಾರಾಶಿಯವರಿಗೆ ನೋಡಿ, ನಿಮ್ಮ ರಾಶ್ಯಾಧಿಪತಿ ಜೊತೆಗೆ ಲಾಭಾಧಿಪತಿ ಸೇರ್ತಾನೆ. ಇದು ತುಂಬ ಒಳ್ಳೆಯದು. ರಂಗಕರ್ಮದಲ್ಲಿರ್ತಕ್ಕಂಥವ್ರಿಗೆ, ನಾವು ಯಾವುದನ್ನು ಸಿನಿಮಾ ಮತ್ತೊಂದು ಅಂತೀವೋ ಆ ಕ್ಷೇತ್ರದವರಿಗೆ ತುಂಬ ಚೆನ್ನಾಗಿದೆ. ಮತ್ತು ಗ್ರಾಫಿಕ್ಸ್ ಡಿಸೈನರ್ಸ್ ಅಂತೀವಲ್ಲ, ಅವರಿಗೆ ತುಂಬ ಚೆನ್ನಾಗಿದೆ. ಮುಖ್ಯವಾಗಿ ಕಾಸ್ಟ್ಯೂಮ್ ಆ ಕ್ಷೇತ್ರದವರಿಗೆ ತುಂಬ ಚೆನ್ನಾಗಿದೆ. ಔಷಧ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ. ಮತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡೋರಿಗೆ ತುಂಬ ಚೆನ್ನಾಗಿದೆ, ಹೆಚ್ಚಿನ ಅನುಕೂಲ ಇದೆ. ಈ ದಿವಸ ವೃತ್ತಿಯಲ್ಲಿ ಸ್ವಲ್ಪ ಕಿರಿಕಿರಿ ಇದೆ. ಈ ದಿನದ ಒಂದು ಫಲ ಅದು. ಗಣಪತಿ ಸನ್ನಿಧಾನಕ್ಕೆ ಹೋಗಿ ಬನ್ನಿ, ಅದು ತುಂಬ ಸಹಾಯವಾಗುತ್ತೆ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಕರ್ಮಾಧಿಪತಿ ಬಲಿಷ್ಠನಾಗ ವೃತ್ತಿಯಲ್ಲಿ ಒಂದು ಸ್ಟೆಪ್ ಮೇಲೆ ಹತ್ತೀರ. ತುಂಬ ಚೆನ್ನಾಗಿದೆ. ಹೊಸ ಅವಕಾಶಕ್ಕೆ ದಾರಿಯಾಗುತ್ತೆ. ಇರ್ತಕ್ಕಂತಹ ಸುತ್ತಮುತ್ತಲು ಇದ್ದ ಶತ್ರುಗಳು ದೂರ ಆಗ್ತಾರೆ. ಅವರನ್ನು ಮೆಟ್ಟಿ ನಿಲ್ಲೋ ಶಕ್ತಿ ಬರುತ್ತೆ. ಚೆನ್ನಾಗಿದೆ. ಈ ದಿವಸ ಸ್ವಲ್ಪ ಹೃದಯ ಸಂಬಂಧಿ ತೊಂದರೆಗಳು, ಲಂಗ್ಸ್ ಇನ್ಫೆಕ್ಷನ್ ಆ ಥರದ್ದೊಂದು ಸೂಚಿಸ್ತಾ ಇದೆ, ಹುಷಾರು. ಜೊತೆಗೆ ಸ್ನೇಹಿತರ ಜೊತೆಗೆ ಸ್ವಲ್ಪ ಜಗಳ, ಘರ್ಷಣೆ ಈ ಸಾಧ್ಯತೆ ಇದೆ. ಈ ದಿವಸ ನೀವು ಯಾದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೇ 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 ನಮೋ ನಮಃ ಈ ಮಂತ್ರ ಹೇಳ್ಕೊಳ್ಳಿ. ತಾಯಿಯ ಆರೋಗ್ಯವೂ ಸ್ವಲ್ಪ ವ್ಯತ್ಯಾಸ ಆಗಿಬಿಡ್ಬೋದು, ಹುಷಾರು. ಇನ್ನು ಧನುರಾಶಿ. ಧನುರಾಶಿಯವರಿಗೆ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲ. ಭಾಗ್ಯಾಧಿಪತಿ ಪಂಚಮದಲ್ಲಿದ್ದಾಗ ಮಕ್ಕಳಿಂದ ಸಹಾಯ, ಸಹಕಾರ ಇತ್ಯಾದಿ ಕಾಣ್ತೀರ, ಸಂಶಯ ಇಲ್ಲ. ಜೊತೆಗೆ ಪ್ರತಿಭಾಶಕ್ತಿ ಚೆನ್ನಾಗಿರ್ತದೆ. ಚತುರಹ ಅಂತ ಹೇಳುತ್ತಲ್ಲ, ಹೀಗಾಗಿ ಚತುರತೆ, ಜಾಣ್ಮೆ ಬರುತ್ತೆ ನಿಮಗೆ. ಹೈಯರ್ ಸ್ಟಡೀಸ್ ಅವರಿಗೆ ತುಂಬ ಚೆನ್ನಾಗಿದೆ. ಮೆಡಿಕಲ್ ಫೀಲ್ಡ್ ಓದೋರಿಗೆ ತುಂಬ ಚೆನ್ನಾಗಿದೆ. ಹೆಚ್ಚಿನ ಸಹಾಯ ಸಹಕಾರ ಸಿಗುತ್ತೆ. ಇವರು ವಸ್ತು ನಷ್ಟತೆಯೂ ಇದೆ, ಹುಷಾರು. ಥ್ರೋಟ್ ಇನ್ಫೆಕ್ಷನ್ ಆಗಬಹುದು, ಕಿವಿ ಸಮಸ್ಯೆ ಬರಬಹುದು. ಹೀಗಾಗಿ ದುರ್ಗಾ ಕವಚ ಹೇಳ್ಕೊಳ್ಳಿ. ದುರ್ಗಾ ಸನ್ನಿಧಿಯಲ್ಲಿ ಅಭಿಷೇಕ ಮಾಡಿಸಿದ್ರೂ ಆಗುತ್ತೆ. ಇನ್ನು ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ತುಂಬ ಅನುಕೂಲ ಕಾಣ್ತೀರ. ಸ್ನೇಹಿತರ, ಬಂಧುಗಳ ಸಹಾಯ ತುಂಬ ಚೆನ್ನಾಗಿರುತ್ತದೆ. ಭೂಲಾಭ ಮತ್ತು ಬಹಳ ಮುಖ್ಯವಾಗಿ ವಾಹನ ಸಂಬಂಧಿತ ಅನುಕೂಲಗಳು ಇವೆಲ್ಲ ತುಂಬ ಚೆನ್ನಾಗಿದೆ. ಮುಖ್ಯವಾಗಿ ಈ ದಿವಸ ಸಪ್ತಮದಲ್ಲಿ ಮಾಂದಿದೆ. ಹೀಗಾಗಿ ಸಂಗಾತಿಯಲ್ಲಿ ಸಾಮರಸ್ಯ ಹೋಗುತ್ತೆ. ಗಲಾಟೆ, ಘರ್ಷಣೆ. ಕುಟುಂಬದಲ್ಲೂ ಹಾಗೆ. ಚಂದ್ರ ರಾಹುಯುಕ್ತನಾಗಿದ್ದಾಗ ಸ್ತ್ರೀಯರಲ್ಲಿ ಒಂದು ರೀತಿಯ ಕಹಿ ಮಾತುಗಳು ಇದೆಲ್ಲ ಇದೆ. ಹೀಗಾಗಿ ಅಮ್ಮನವರ ಸನ್ನಿಧಾನದಲ್ಲಿ ಜೇನಿನ ಅಭಿಷೇಕ ಮಾಡಿಸಿ. ಇನ್ನು ಕುಂಭರಾಶಿ. ಕುಂಭರಾಶಿಯವರಿಗೆ ಧೈರ್ಯ, ಧೃತಿ, ಉದಾರತೆ, ಏನು ಕೊಟ್ಟರೂ ಧಾರಾಳವಾಗಿ ಕೊಡ್ತಕ್ಕಂಥ ಒಂದು ಉದಾರತೆ ಬರುತ್ತೆ ರವಿಯಿಂದಾಗಿ. ತುಂಬ ಒಳ್ಳೆಯದು. ಒಳ್ಳೆಯ ಸಲಹೆಗಳು ಸಿಗುತ್ತೆ. ರಾಜಕಾರಣಿಗಳು, ಮತ್ತೊಬ್ಬರು ಅಧಿಕಾರಿಗಳು ಇಂಥವರ ಸಹಾಯ ಉಂಟಾಗುತ್ತೆ, ಸಂಶಯ ಇಲ್ಲ. ಈ ದಿವಸ ನಿಮಗೆ ಆರೋಗ್ಯದಲ್ಲೇ ಸ್ವಲ್ಪ ವೀಕ್ ಆಗಿದೆ. ಆರೋಗ್ಯ ವ್ಯತ್ಯಾಸ ಸೂಚಿಸ್ತಾ ಇದೆ. ಅಮ್ಮನವ್ರ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸೋದು ತಾವು ಕೂಡ ಒಳ್ಳೆಯದು. ಇನ್ನು ಮೀನರಾಶಿ. ಮೀನರಾಶಿಯವರಿಗೆ ಧನಸ್ಥಾನದಲ್ಲಿದ್ದಾಗ ಸ್ವಲ್ಪ ಕಣ್ಣಿನ ಬಾಧೆಗಳು ಬರಬಹುದು, ಹುಷಾರು. ಸಂಪತ್ತಿಗೆ ಕೊರತೆ ಆಗುವುದಿಲ್ಲ, ಹಣಕಾಸು ಸಮೃದ್ಧಿ ಬರುತ್ತೆ. ಕುಟುಂಬದಲ್ಲಿ ಒಂದು ಬೆಲೆ, ಮಾನ್ಯತೆ ಸಿಗುತ್ತೆ. ವೃತ್ತಿಯಲ್ಲೂ ಅನುಕೂಲದ ವಾತಾವರಣ ಇದೆ. ಆದರೆ ಸ್ವಲ್ಪ ಉದರ ಬಾಧೆ ಸೂಚಿಸ್ತಾ ಇದೆ. ಹೀಗಾಗಿ ನೀವು ಕೂಡ ದುರ್ಗಾ ಕವಚ ಹೇಳ್ಕೊಳ್ಳೋದು ಒಳ್ಳೆಯದು. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಗಮನಿಸಿ. ಓಂ ಅಖಿಲಾಗಮ ವೇದಿನೇ ನಮಃ ಈ ಮಂತ್ರ ಹೇಳ್ಕೊಳ್ಳಿ. ಸೂರ್ಯನ ಮಂತ್ರ ಅನುಕೂಲ ಆಗುತ್ತೆ. ಶಾಸ್ತ್ರಿಗಳೇ, ಸೌರ ಯುಗಾದಿ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ. ದ್ವಾದಶ ರಾಶಿಗಳ ಫಲಾಫಲ ತಿಳಿಸಿದ್ದೀರಾ. ಹಾಗೆ ವೀಕ್ಷಕರ ಸಂದೇಶಗಳಿಗೆ ಪರಿಹಾರ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಶಾಸ್ತ್ರಿಗಳೇ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತೀರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.